ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಬಹಳ ಸರಳದ. ನೀವು ಲಕ್ಷ ಕೊಟ್ಟು ನೋಡ್ರಿ, ನಾನು ಚಂದಂಗೆ ತಿಳಿಸ್ನು. ಎ ಅಪಾನ್ ಬಿ ಇದು ಒಂದು ಭಿನ್ನ ರಾಶಿ. ಎ ಅಪಾನ್ ಬಿ ಒಂದು ಭಿನ್ನ ರಾಶಿ ಆಗಿದ್ದು ಎ ಬರೋಬ್ಬರಿ ಬಿ -3. ಈಗ ಏನು ಹೇಳ್ತಾನವ, ಆ ಭಿನ್ನ ರಾಶಿ ಎ ಎಷ್ಟು ಅದ ಅಂದ್ರೆ ಬಿ ಎಷ್ಟು ಬರ್ತದ ಅದಕ್ಕಿಂತಲೂ 3 ಕಡಿಮೆ ಅದ. ಎ ಅಂದ್ರೆ ಅಂಶ 3 ಕಡಿಮೆ ಅದ ಅಂತ ಹೇಳ್ತಾನ. ಬಿ ಅಂದರೆ ಏನು? ಛೇದ. ಬಿ ಅಂದರೆ ಛೇದ, ಎ ಅಂದರೆ ಅಂಶ. ಅಂಶ ಏನದ? ಬಿ ಏನು ಬರ್ತಲ್ಲ ಅದಕ್ಕಿಂತಲೂ 3 ಕಡಿಮೆ ಅದ ಎ ಅಂತ ಅದನ್ನು ಅವ ಹೇಳ. ಇರಲಿ, ಮೊದಲ ನಾವು ಬಿ ಕಂಡುಹಿಡಿಬೇಕು. ಎ ಪ್ಲಸ್ 10 ಅಪಾನ್ ಬಿ ಮೈನಸ್ ಎ ಅಪಾನ್ ಬಿ ಈಕ್ವಲ್ ಟು 10 ಅಪಾನ್ ಎ 7 ಆಗಿದ್ದರೆ ಎ ಅಪಾನ್ ಬಿ ಬರೋಬ್ಬರಿ ಏನು ಅಂತ ಕೇಳ್ತಾನೆ. ಈಗ ಮೊದಲು ಹಚ್ಕೋರಿ. ಎ ಪ್ಲಸ್ 10 ಅಪಾನ್ ಬಿ ಮೈನಸ್ ಎ ಅಪಾನ್ ಬಿ ಈಸ್ ಈಕ್ವಲ್ ಟು 10 ಅಪಾನ್ 7. ಈಗ ಲಸ ಎ ಪ್ಲಸ್ 10 ಮೈನಸ್ ಎ ಸರ್ವಾಸ್ ಬಾಗಿಲೆ ಲಸ ಯಾವಾಗಲಾದ್ರು 2 ಇಟ್ಕೊಬಾರ್ದು, 1 ಇಟ್ಕೊಂಡು ಬಿಡ್ರಿ. ಬರೋಬರಿ 10 ಅಪಾನ್ 7 ಪ್ಲಸ್ ಎ ಹೋತು ಮೈನಸ್ ಎ ಹೋತು. ಏನು ಬರ್ತಿ ಈಗ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 10 ಅಪಾನ್ ಬಿ 10 ಅಪಾನ್ ಬಿ 10 ಅಪಾನ್ ಬಿ ಇದು 10 ಅಪಾನ್ ಬಿ ಈಸ್ ಈಕ್ವಲ್ ಟು 10 ಅಪಾನ್ 7. ಇಲ್ಲಿ ಹಿಂಗೆ ಈಕ್ವಲ್ ಟು ಬಂದಾಗ, ಭಿನ್ನ ರಾಶಿ ಬಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನೀವು. ಗುಣಕ ವಿಲೋಮ ಇದು ಅನುಪಾತಗಳು ಬರ್ತಿರ್ತಾವಲ್ಲ, ಹಂಗೆ ಮಾಡ್ಕೋಬೇಕು. ಇದನ್ನೇ 10b ಬರೋಬ್ಬರಿ 10b ಈಸ್ ಈಕ್ವಲ್ ಟು ಏನು? 10 ಇಂಟು 7. b ಈಸ್ ಈಕ್ವಲ್ ಟು 10 ಇಂಟು 7 ಡಿವೈಡೆಡ್ ಬೈ 10. ಈ 10 ಈ 10. p ಈಸ್ ಈಕ್ವಲ್ ಟು 7. ಈಗಂತೂ ನಿಮ್ಗೆ ಗೊತ್ತು ಎ ಅಪಾನ್ ಬಿ. ಬಿ ಎಷ್ಟು ಬಂತು? ಈಗ 7 ಬಂತು. ಆಮೇಲೆ ಎ ಈಸ್ ಈಕ್ವಲ್ ಟು ಏನು ಹೇಳ್ಯಾನ? ಎ ಈಸ್ ಈಕ್ವಲ್ ಟು ಬಿ -3 ಅಂತ ಹೇಳ್ಯಾನ. ಬಿ ಎಷ್ಟು ಬಂದದ್ದು? 7 ಬಂದದ. -3 ಮಾಡ್ರಿ ಈಸ್ ಈಕ್ವಲ್ ಟು 4. ನೋಡಿ, ಇದು 4 ಅಪಾನ್ 7. ತಿಳ್ಕೊಂಡು ಭಾಳ ಸರಳ ಅದ. ಯಾವುದೇ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. 4 ಅಪಾನ್ 7 ಆನ್ಸರ್ 4 ಅಪಾನ್ 7. ಎಲ್ಲಿ ಬಂತು ನೋಡ್ರಿ? 4 ಅಪಾನ್ 7 ಎದುರಾಗದ ಉತ್ತರ ಸಂಖ್ಯೆ ಸಿ. ಯಾಕಂದ್ರೆ ಬಿ ಬಂತು. ಈಗ ನಿಮಗೆ ಇನ್ನೊಂದ್ಸಲ ನಾನು ನಿಮಗೆ ತಿಳಿಸ, ಪಿ ಬರೋಬ್ಬರಿ ಏನಂತ ಇಲ್ಲಿ 7 ಬಂದದ. ಈಗ ನೋಡ್ರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳತ್ತ ನಾನು. ಓಕೆ, ನೋಡಿ ಎ ಪ್ಲಸ್ 10 ಅಪಾನ್ ಬಿ ಮೈನಸ್ ಎ ಅಪಾನ್ ಬಿ ಈಸ್ ಈಕ್ವಲ್ ಟು 10 ಅಪಾನ್ 7. ಬಿ ಅಂದ್ರೆ ಲಾಸ ಎಷ್ಟು ಬರ್ತದೆ? ಬಿನೇ ಬರ್ತದೆ. ಪೂರ್ಣ ಪ್ಲಸ್ ಮೈನಸ್ ಇದ್ದಾಗ ಗುಣಾಕಾರ ಮಾಡೋದು, ಕಡ್ತಾ ಹೊಡಿದು ಮಾಡಬಾರ್ದು. ಮಾಡಿದ್ರೆ ಭಾಳ ಗುದುಮುರಿ ಬೀಳ್ತದೆ, ಅದು ಉತ್ತರ ಬರ್ತದೆ. ಇದು ಸರಳ ರೀತಿ ಒಳಗೆ ತಿಳಿಸಿದ. ಎ ಪ್ಲಸ್ 10 ಮೈನಸ್ ಎ ಪ್ಲಸ್ ಎ ಮೈನಸ್ ಎ ಹೋತು. ಏನಾಯ್ತು? 10 ಅಪಾನ್ ಬಿ ಆಯಿತು ಈಸ್ ಈಕ್ವಲ್ ಟು 10 ಅಪಾನ್ 7 ಬಂದಾಗ ಗುಣಕ ವಿಲೋಮ ಮಾಡಬೇಕು. 10b ಈಕ್ವಲ್ ಟು 10 ಇಂಟು 7. ಹಿಂಗೆ ಮಾಡಿದ್ರೆ ಬರ್ತದೆ, ಹಿಂಗೆ ಮಾಡಿದ್ರೆ ಬರ್ತದೆ. ಅಂದರೆ 10b ಈಕ್ವಲ್ ಟು ಏನು? 10 ಇಂಟು 7. 10b ಈಸ್ ಈಕ್ವಲ್ ಟು 10 ಇಂಟು 7. b ಈಸ್ ಈಕ್ವಲ್ ಟು 10 ಇಂಟು 7 ಡಿವೈಡೆಡ್ ಬೈ 10. b ಈಸ್ ಈಕ್ವಲ್ ಟು 7. a ಅಪಾನ್ b ಈಸ್ ಈಕ್ವಲ್ ಟು b ಇಂಟು 7 ಬಂದದ. a ಏನು ಹೇಳ್ಯಾನವ? a ಈಸ್ ಈಕ್ವಲ್ ಟು b -3 ಅಂತ. b ಎಷ್ಟು ಬಂದದ? 7 ಬಂದದ. -3 ಮಾಡ್ರಿ 4. ಅಂಶ 4 ಆಯ್ತು, ಛೇದ 7 ಆಯ್ತು. ಉತ್ತರ ಬರೋಬ್ಬರಿ 4 ಅಪಾನ್ 7. ಹಾಗೆಲ್ಲ ಗಣಿತಗಳು ಸರಳ ಇರ್ತಾವ. ತಿಳ್ಕೊಂಡ್ರೆ ಏನು ಭಾಳ ಬಿರಿ ಇರೋದು, ತಿಳ್ಕೊಂಡ್ರೆ ಸರಳ ಆಗ್ತಾವ. ನೋಡಿ ಎಷ್ಟು ಸರಳ ಅದ ನೋಡ್ರಿ ಇದು ಗಣಿತ. ಇನ್ನೊಂದು ಜೂಮ್ ಆ್ಯಪ್ದೊಳಗೆ
ಯಾವ ಬೇಕಾದ ಗಣಿತಗಳನ್ನು ಟೈಮ್ ಟೇಬಲ್ ಪ್ರಕಾರ ನೋಡ್ಬೋದು. ಕ್ಲಾಸ್ ಟೈಮ್ ಟೇಬಲ್ ಪ್ರಕಾರ ನಡೀತಿರ್ತದೆ. ಅಂದ್ರೆ ಜೂಮ್ ಆ್ಯಪ್ ಯಾರೇ ತಗೋಬೇಕಾದ್ರೆ ಜೂಮ್ ಆ್ಯಪ್ ಟೈಮ್ ಟೇಬಲ್ ಎಷ್ಟೇ ಟೈಮ್ ತನಕ ನಾವು ಗಣಿತಗಳನ್ನು ವರ್ಕ್ ಮಾಡ್ತೀವಿ ಅಂತ ನಾವು ಮೊದಲೇ ತಿಳಿಸಿರ್ತೀವಿ ನಾವು. ಈಗ ಎ ಇಕ್ವಲ್ ಟು ಏನು ಹೇಳಿ ನಾವು ನೋಡ್ರಿ, ಬಿ -3, ಬಿ ಎಷ್ಟು ಬಂದದ 7 ಬಂದದ, -3 ಅಂದ್ರೆ ಇದೇನಾಯ್ತು ಎ ಇಕ್ವಲ್ ಟು 4. ನೋ ಇಲ್ಲಿ 4 ಇಡ್ರಿ, ಇದಕ್ಕೆ 7 ಇಡ್ರಿ, ಉತ್ತರ ಸಂಖ್ಯೆ 4/7. ನೋಡ್ರಿ ಎಷ್ಟು ಚಂದ ತಿಳಿಸಿ ಹೇಳಿ.